Yes, hi buddies. Welcome to day 2 of ಮಂಗಳೂರು ಟ್ರಿಪ್. ನೆನೆ ಎಲ್ಲ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಬೇಗನೆ ಮಲ್ಕೊಂಡು ಇವಾಗ ರೆಡಿಯಾಗಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನನಗೂ ನಿಜವೂ ಗೊತ್ತಿಲ್ಲ. ಯಾಕಂದರೆ ನಾನು ಕೇಳೋಕ್ಕೆ ಹೋಗಲ್ಲ. ಕೇಳಿದ್ರೆ ಅಲ್ಲಿ ಇಲ್ಲಿ ಅಂದರೆ ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇಳೋಕ್ಕೆ ಹೋಗಬಾರ್ದು. ಎಲ್ಲಿ ಕರ್ಕೊ ಹೋಗ್ತಾರೆ ಸುಮ್ಮನೆ ಹೋಗಬೇಕು. ಬಟ್ ನಾನು ಬೊಂಡಾ ಫ್ಯಾಕ್ಟ್ರಿಗೆ ಕರ್ಕೊ ಹೋಗ್ರು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಕರ್ಕೊ ಹೋಗ್ತಾ ಇರೋರೋ ಗೊತ್ತಿಲ್ಲ, ನೋಡೋಣ. ಮತ್ತು ನಾವಿಲ್ಲಿ ಉಳ್ಕೊಂಡಿರುವ ಮನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಾಯ್ ಬಾಯ್ ಅನ್ನುವ ಸಮಯ ಬಂದಿತ್ತು. ಆಮೇಲೆ ನಮ್ಮ ಡ್ರೈವರ್ ಕಾರೆಲ್ಲ ವಾಶ್ ಮಾಡಿ ಫುಲ್ಲು ನೀಟಾಗಿಟ್ಟು ಪ್ರೂಫು ವಾಶ್ ಮಾಡಿರೋದಕ್ಕೆ 2 ಕಾರ್ನು ವಾಶ್ ಮಾಡಿದ್ದಾನೆ ನಮ್ಮ ಉಂಡೈ ನೋಡಿ. ಎಲ್ಲ ಫುಲ್ಲು ಮಿಂಚಿಂಗ್. ಆಮೇಲೆ ಇದು ನೋಡಿ. ಎಸ್ ಗೈಸ್, ಬೊಂಡಾ ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ನಿ. ನೋಡೋಣ, ಅಲ್ಲಿಗೆ ಹೋಗಿ ಐಸ್ ಕ್ರೀಮ್ಸ್, ಎಳ್ನೀರು, ಮೇ ಬಿ ನಿಮಗೂ ಗೊತ್ತಿರುತ್ತೆ. ನೋಡೋಣ ಏನೇನು ಸಿಗುತ್ತೆ ಅಂತ ನೋಡೋಣ. ಬನ್ನಿ ಸಿಗುವ. ಬೊಂಡಾ ಫ್ಯಾಕ್ಟ್ರಿ ಹೋಗಿ ತೋರಿಸ್ತೀನಿ. ಬಾಯ್. ಫೈನಲಿ ಮನೆಗೆ ಬಾಯ್ ಹೇಳೋ ಟೈಮ್ ಬಂದಿತ್ತು. ನಾವು ಈಗ ನೆಕ್ಸ್ಟು ಟೈಮ್ ಬಂದು ಇವಾಗ 1 o'clock ಟಿಫನ್ ಮಾಡೋಕೆ ಹೋಗ್ತಿದ್ದೀವಿ. ಬನ್ನಿ ತಿನ್ನೋಣ. ಲೇಟ್ ಆಗಿಲ್ವಾ ಮತ್ತು ಬನ್ನಿ. ನಾವೇ ಕರ್ಕೊಬಂದು ನಾವೇ ಬೈಯೋದು. ಬನ್ನಿ ಗೈಸ್, ಬೊಂಡಾ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಏನು ಬೇಕಂತ ಹಾಂ, ಹೊಟ್ಟೆ ಹಸ್ಕೊಂಡು ಉಳ್ಕೊಂಡವನೇ ಎಳ್ನೀರು ಕುಡ್ಸಿ ಕೂಲ್ ಮಾಡಲ್ಲ. ಬೇಜಾರು ಮಾಡ್ಕೊಬಾರ್ದು. ಹ್ಞೂ, ಎಳ್ನೀರು ಕುಡ್ಸೋಣ. ಈಗ ಫಸ್ಟ್ ಇವನಿಗೆ ಕೊಡ್ರೆ ಎಳ್ನೀರು ಬೇಡ. ಎಳ್ನೀರು ಕುಡಿದ್ರೆ ಇನ್ನೂ ಇದಾಗುತ್ತೆ. ಏನಾಗಲ್ಲ, ಹೊಟ್ಟೆ ಹಸಿ ಆಗಲ್ಲ. ಫಸ್ಟು ಉಂಡೆ ರಿವ್ಯೂ ತಗೊಳ್ಳೋಣ. ಅಲ್ಲ, ಹುಡುಗರು ತಗೊಳ್ಳೋಣ. ತಲೆ ಕೆಡಿಸ್ಕೊಂಡವನ 50 ರೂಪಾಯಿ ಎಳ್ನೀರು ಅನ್ಕೊಬಿಟ್ಟವನ ಶಿಷ್ಯ. ನ್ಯಾಚುರಲ್ ಎಳ್ನೀರು ಕಣ ಇದು. ನನಗಾಗತ್ತೆ. ಇನ್ನೇನಾದ್ರು ಬೇಕಾ? ಬರೋ ತಗೋಬಂತವ್ರೆ. ಮಗ ಅದಕ್ಕೆ ಫ್ರೂಟಾ? ಟೋಟಲ್ ಎಷ್ಟು ಜಾಕ್ ಫ್ರೂಟು? ಎಳ್ನೀರು ಚೆನ್ನಾಗಿದ್ದಾರೆ. ಇನ್ನೊಂದು ಎಳ್ನೀರು ಹೇಳೋಣ. ಎಷ್ಟು ಪೈನಾಪಲ್? ನಂಗೆ ಜಾಕ್ ಫ್ರೂಟ್. ಉಂಡೆಗೆ 1 2 3 4 5 ಜಾಕ್ ಫ್ರೂಟ್. ಎರಡು ಪೈನಾಪಲ್ ವಿತ್ ನಿಮಗೆ 5 ಜಾಕ್ ಫ್ರೂಟು ವಿತ್ ವೇಫರು ಮತ್ತು 2 ಪೈನಾಪಲ್ ವಿತ್ ವೇಫರ್ ಮತ್ತು ಒಂದು ಎಳ್ನೀರು. ಎರಡು ಇದು ಬಾಟ್ಲು 740. ನಮಗೊಂದು ಐಸ್ jackfruit. ಬೈಕಂಗೆ ಕರ್ಕೊಂಡು ಬಂದ. ಹೆಂಗೈತೆ ಉಂಡೆ? ಚೆನ್ನಾಗೈತಾ? ಹಾಂ, ಆಂದಿವೇನೆ ಅಲ್ವಾ ಬಂದಿರೋದು? ಆಂದಿವೇನೆ ತಾನೆ ಈಗ ಹೋಗೋದು? ಆಂದಿವೇ ತಾನೆ?
ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ಮುಗಿಸ್ಕೊಂಡು ಹೆಂಗೋ ಹೋದ್ವಿ, ಹೆಂಗೋ ಹೊಲ್ತಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಬಾಯ್ಸ್? ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಆಯಸ್ಸು ಕೊಡಲಿ, ಒಳ್ಳೆ ಹೆಲ್ತ್ ಕೊಡಲಿ ಅಂತ ಬೇಡ್ಕೊತಾ ಬರ್ತೀನಿ. ಬಾಯ್ ಬಾಯ್. ಗೈಸ್, ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇವಾಗ ಬೀಚ್ ಕಡೆ ಹೋಗ್ತಿದ್ವಿ. ಹೆಂಗೋ ಊಟ ಆಗಿದೆ, ಎನರ್ಜಿ ಬೇರೆ ಬಂದಿದೆ. ಈಗ ನಾನು ದೇವಸ್ಥಾನದ ಒಳಗೇನೆ ಇದ್ದೀನಿ ನೋಡಿ. ನಾನಿರೋ ದೇವಸ್ಥಾನ ಬಂದ್ಬಿಟ್ಟು ಕಟೀಲು ಶ್ರೀ ಮೂಕಾಂಬಿಕಾ ದೇವಸ್ಥಾನ. ಇದು ಏನಕ್ಕೆ ಹಿಂಗೆ ಕಟ್ತಾರೆ ಅಂತ ಅಂದರೆ ಅವರ ಕೋರಿಕೆಗಳೆಲ್ಲ ಈಡೇರಲಿ ಅಂತ ಕಟ್ಟು ಹೋಗ್ತಿದ್ದಾರೆ. ಎಸ್, ಆಫ್ ಕೋರ್ಸ್. ಹಾಯ್ ಬಡೀಸ್, ಕಾಪು ಬೀಚಿಗೆ ಅಂತೂ ಇಂತೂ ಬಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಆಗೋ ಟೈಮ್ಗೆ ಬಂದಿದ್ದೀವಿ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಅಲ್ಲಿ ತುಂಬ ಜನ ಇರೋದ್ರಿಂದ ನಾವು ಈ ಕಡೆ ಸೈಡ್ ಹೋಗ್ತಿದ್ದೀವಿ. ಕಾಣಿಸ್ತಿದ್ಯಾ? ಮಸ್ತಾಗಿದೆ. ಇದೇ ಬೀಚಲ್ಲಿ ಹಿಂಗೆ ನಡ್ಕೊಂಡು ಹೋಗೋದು ಏನು ಮಜಾ ಕೊಡುತ್ತೆ ಅಂತ ಅಂದರೆ ಸಖತ್ತಾಗಿ ಮಜಾ ಕೊಡುತ್ತೆ. ನೋಡೆ, ಬೀಚಲ್ಲಿ ನೀನು ಬ್ಲ್ಯಾಕ್ ಗ್ಲಾಸ್ ಯಾಕಾಗತ್ತೀಯ? ಹೇಳ್ಬಾರ್ದು ಅಂತ. ಓ, ಆ ಥರ ಯು ವಿ ರೇಸು ಕಣ್ಣಿಗೆ ಕುಕ್ಕುತ್ತೆ ಅಂತ. ಕನ್ನಡಕ ಏನಕ್ಕೆ ಹಾಕುತ್ತಾರೆ? ಹೇಳು ಮಚ್ಚ, ಕೇಳೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊಳ್ಳಿ. ಸೂರ್ಯನ ಕಿರಣ ಕಣ್ಣಿಗೆ ಕುಕ್ಕದಲ್ಲೇ ಇರಲಿ ಅಂತ. ಓ ಕಿರಣ, ಅಂದ್ರೆ ಹೋಗೋ ಕೇಳ್ಕೊಂಡು ಹಿಂಗಿದೆ ಅದಿದೆ. ಇವ್ರ ಸೌಂಡ್ ಯೂಟ್ಯೂಬ್ ಬರುತ್ತೆ. ಸರ್ಫಿಂಗ್ ಹೇಳ್ಕೊಡೋದೇನು, ಹೋಗೋಣ? ಬರುತ್ತಲ್ಲ ಬ್ರೋ ಸರ್ಫಿಂಗ್ ಇವನೇ ಮಾಡ್ತಾನೆ. ಬಾಟ್ಲದಲ್ಲೇ ಹೋಗ್ಬಿಡು. ಏಯ್, ಇವೆಲ್ಲ ಕಟ್ಟು. ಈ ನಮ್ದು ಯು ಎ ಎಲ್ಲ ಕಟ್ಟು ನಮ್ಮ ಚಾನಲಲ್ಲಿ. ನೀರಿಗೆ ಬಿಡ್ತದೆ. ಕಡೆ ಬನ್ನಿ ಪಾಪ, ಕಡೆ ಊಟ. ಸರ್ಫಿಂಗ್ ಹೋಗ್ತಿದ್ದಾರೆ, ಬನ್ನಿ ನಾವು ಹೋಗೋಣ. ಫೋಟೋ ಕೊಡ್ತಿರೋದ ಅಂತ. ಫ್ರೆಂಡ್ಸ್ ಎಲ್ಲ ಸರ್ಫಿಂಗಿಗೆ ಹೋಗ್ತಿದ್ದಾರೆ, ನಾವು ಹೋಗೋಣ ಅಂತ ಇದ್ವಿ. ಕಲಿಯಕ್ಕೆ ಹೋಗೋಣ ನಾವು ಎಲ್ಲ. ನಮ್ಮ ಉಂಡೆನ ಕಳ್ಸೋಣ. ಉಂಡೆಗೆ ಬೋರ್ಡೇ ಬೇಡ, ಅವನಿಗೆ ಏನಿದು ಹಂಗೆ ಕೆಲಸ ಮಾಡುತ್ತೆ. ಇದೆಲ್ಲ ಗೈಸ್, ಈ ಸ್ಪಾಟ್ ಏನು ಸಾಲಾಗಿದೆ ಅಂತ ಅಂದರೆ, ಕೊಕೊನಟ್ ಟ್ರೀಸ್ ಮಧ್ಯ
ಡೈರೆಕ್ಟ್ ಬೀಚ್. ಆ್ಯಕ್ಚುಲಿ ಇಲ್ಲಿ ಪ್ರೈವೇಟ್ ವಿಲ್ಲಾ ಟೈಪ್ ಇದೆ. ಸೊ ಇಲ್ಲಿ ಪಬ್ಲಿಕ್ಕಿಗೆ ಆ್ಯಕ್ಸೆಸ್ ಇಲ್ಲ. ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ತೊಗೊಳ್ಳೋಣ ಅಂತ ಒಳಗೆ ಹೋಗಿದ್ವಿ. ಹಾಗಾಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ತೊಗೊಳ್ಳೋಣ ಅಂತ ಹೊರಗೆ ಹೋಗಿದ್ವಿ. ಬಟ್ ಅವರು ಇದು ಪ್ರೈವೇಟು, ಅವ್ರಾಗವ್ರೆ ಯೂಸ್ ಮಾಡ್ತಾರೆ. ಸನ್ರೈಸ್ ಆಗ್ಬೇಕಾದ್ರೂ ಹಂಗೆ ತಾನೆ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ. ಮಾಯ ಆಗ್ತಾ ಇದೆ ನಿಮಗೆ. ಇದು ಮಾಯ. ಕೊಳಿಪು ನವ್ಯ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗೌರ್ಮೆಂಟ್ ಕಾಲೇಜ್ ಕೊಳಿಪು. ಕೂಡ್ಲೆ ಬೀಚಲ್ಲಿ ಏನೋ ಒಂದು ಫಂಕ್ಷನ್ ನಡೀತಿದೆ, ಭಾರಿ ಇದೆ. ಒಳ್ಳೆ ತಿನಿಸುಗಳೆಲ್ಲ ತುಂಬ, ಅಂಗಡಿಗಳು ತುಂಬ ಜಾಸ್ತಿ ಇದೆ. ಮಹಾಲಕ್ಷ್ಮಿ ಸ್ಟಾಲ್, ಗಣೇಶನ್ ಸ್ಟಾಲ್, ಫಿಶ್ ಸ್ಟಾಲ್. ಕಲರ್ ಹಾಕ್ಬಾರ್ದು, ಕಲರ್ ಹಾಕಿದ್ರೆ ಬ್ಯಾನ್ ಆಗಿದೆಯಲ್ಲ ಕಲರ್. ಗಾಳಿಪಟಗಳು. ಹೋಗೋ ಅಂತೆ ಲೈಟ್ ಹೌಸ್ ಆಫ್ ಕಾಪು ಬೀಚ್. ಸ್ವಲ್ಪ ಉಂಡೇಸ್, ಸ್ವಲ್ಪ ಹೊಟ್ಟೆಗೆ ಏನಾದ್ರು ನಾವು ಪಿಸ್ ಗಿಸ್ ಬಿಟ್ಕೊಳೋಣ. ಗೈಸ್, ಕೂಡ್ಲೆ ಬೀಚ್ ಮುಗಿಸ್ಕೊಂಡು ನಾವು ಬಂದಿರೋದು ವಿಲೇಜ್ ರೆಸಾರ್ಟ್ ರೆಸ್ಟೋರೆಂಟ್. ಸ್ವಲ್ಪ ಊಟ ಮಾಡೋಣ ಅಂತ ಗೈಸ್. ಲೈಕ್ ಮಂಗಳೂರು ಸ್ಟೈಲ್ ಅಥೆಂಟಿಕ್ ಫುಡ್ ತಿನ್ನೋಣ ಅಂತ ಹುಡ್ಕೊ ಬಂದಿದ್ದೀವಿ. ಇಲ್ಲಿ ಎಲೆಕ್ಟ್ರಿಕ್ ಕಾರ್ ಇದೆ ಕರ್ಕೋ ಹೋಗಿ, ನಾವು ಜಾಲಿ ಮಾಡ್ತೀವಿ. ಅವರು ಇವರು ಮೂಕ ಸ್ತಬ್ಧರಾಗಿ ನೋಡ್ತಿದ್ದಾರೆ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ದ ವಿಲೇಜ್ ರೆಸ್ಟೋರೆಂಟ್ ಮಂಗಳೂರಲ್ಲಿ. ಎಸ್, ಹೆಂಗಿದೆ ನಿಮಗೆ? ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ಎಲ್ಲೋದು? ಕ್ಯಾಮ್ರಾ ಇಟ್ಕೊಂಡ್ರೆ ಅಲ್ಲೇ ಚೆನ್ನಾಗೈತಲ್ಲೋ, ಇದ್ರಕ್ಕಿಂತ ಚೆನ್ನಾಗಿರೋ ಹುಡುಕ್ತಾನೆ. ಆಮ್ಲೆಟ್ ಫ್ರೈ ಆ್ಯಂಡ್ ಚಿಕನ್ ಸಲಾಡ್ ಆ್ಯಂಡ್ ಫಿಶ್. ಇದೆಲ್ಲ ಕೋಳಿ ಮೀನು ಬದುಕಿರೋದೇ ತಾನೇ ನಿಮ್ಗೆ ಕೊಡೋದು. ಬದುಕಿರೋ ಕೋಳಿ, ನಾಟಿ ಕೋಳಿ. ಎಸ್ ಗೈಸ್, ಮಂಗಳೂರಲ್ಲಿ ಕೊನೆಗೂ ಡಿನ್ನರ್ ಮುಗಿಸ್ಕೊಂಡು ಈಗ ನಾವು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಊಟ ಮಾಡ್ಕೊಂಡು ಇನ್ನೇನು ಹಾಸನ್ಗೆ ಹೊರಡ್ತೀವಿ. ರಾತ್ರಿ 2-3 ಗಂಟೆ ಆಗ್ಬೋದು. ಚೆನ್ನಾಗಿತ್ತು ಊಟ ಎಲ್ಲ. ಮಸ್ಟ್ ವಿಸಿಟ್ ರೆಸ್ಟೋರೆಂಟ್ ಅಂತ ಹೇಳ್ತೀನಿ. ಬನ್ನಿ, ಎಂಜಾಯ್ ಮಾಡಿ. ಟೇಕ್ ಕೇರ್. ಸಿಗುವ. ಟಾಟಾ, ಬಾಯ್ ಬಾಯ್.